ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಮಠಕ್ಕೆ ಕರೆಸಿ ಪ್ರಸಾದ ಕೊಡ್ತೀನಿ ಅಂತ ಹೇಳಿ ಓರ್ವ ಯುವತಿಗೆ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವ ಆರೋಪ. ನನ್ನ ವಿಶ್ವಾಸವನ್ನ ದುರುಪಯೋಗ ಮಾಡಿಕೊಂಡು ದೈಹಿಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ, ನನ್ನೊಂದಿಗೆ ತಪ್ಪಾಗಿ ವರ್ತನೆ ಮಾಡಿದ್ದಾರೆ ಸ್ವಾಮೀಜಿ ಅಂತ ಸಂತ್ರಸ್ತ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಗೃಹ ಸಚಿವರು, ಸಿಎಂ, ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದೇನೆ, ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದಾರೆ ಸಂತ್ರಸ್ತೆ. ನನಗೆ ಗೊತ್ತಿಲ್ಲದೆ ಸ್ವಾಮೀಜಿಯಿಂದ ನನ್ನ ವಿಡಿಯೋ ರೆಕಾರ್ಡ್ ಆಗಿದೆ, ನನ್ನ ವಿಡಿಯೋ ಬಳಸಿ ನನಗೆ ಸ್ವಾಮೀಜಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ರಾತ್ರಿ ಫೋನ್ ಮಾಡಿ ಸ್ವಾಮೀಜಿ ಬೆದರಿಕೆ ಆಗ್ತಾ ಇದ್ರು ಅನ್ನೋ ಆರೋಪವನ್ನ ಆ ಸಂತ್ರಸ್ತ ಯುವತಿ ಮಾಡಿದ್ದಾರೆ. ಬೆತ್ತಲೆಯಾಗಿ ವಿಡಿಯೋ ಕಾಲ್ ಮಾಡು ಅಂತ ಹೇಳಿ ಆ ಸ್ವಾಮೀಜಿ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ. ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂತ ಅಂದ್ರೆ ನಿನ್ನ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ, ನಾನು ಸಿಕ್ಕಾಪಟ್ಟೆ ಭಯಭೀತಳಾಗಿದ್ದೇನೆ, ನನಗೆ ಅವಮಾನ ಆಗಿದೆ ಅಂತ ದೂರನ್ನ ಕೊಟ್ಟಿದ್ದಾಳೆ ಆ ಯುವತಿ. ಕೂಡಲೇ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ FIR ದಾಖಲಾಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿರೋದು. ನಾನು ಹೇಳಿದ ಕೇಳಲಿಲ್ಲ ಅಂತ ಅಂದ್ರೆ ನಿನ್ನ ಆ ವಿಡಿಯೋವನ್ನ, ಪರ್ಸನಲ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆದರಿಕೆಯನ್ನ ಹಾಕ್ತಾ ಇದ್ರಂತೆ ಆ ಯುವತಿಗೆ. ಬಟ್ ಈಗ ಪ್ರತಿ ದೂರು ಕೂಡ ದಾಖಲಾಗಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ಆ ಯುವತಿ ನನಗೆ ಹಣಕ್ಕೆ ಬೇಡಿಕೆಯನ್ನ ಇಡ್ತಾ ಬಂದಿದ್ದಾಳೆ, ಜೊತೆಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ದಾಳೆ. ಸೊ ಈ ರೀತಿಯಾದಂತೆಲ್ಲ ಆರೋಪಗಳನ್ನು ಆ ಸಂತ್ರಸ್ತ ಯುವತಿ ಅಂತ ಏನು ಕರಿತಾ ಇದೀವಲ್ಲ ಆ ಯುವತಿಯ ಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಹಾಗಾಗಿನೇ ಇದು ತನಿಖೆಯಿಂದಾನೇ ಗೊತ್ತಾಗಬೇಕಾಗಿದೆ ಸತ್ಯಾಸತ್ಯತೆ ಏನು ಅಂತ ಹೇಳಿ. ಬಟ್ ಆ ಸಂತ್ರಸ್ತ ಯುವತಿ ಏನಿದಾರಲ್ಲ ಅವರು ಗೃಹ ಸಚಿವರಿಗೂ ಕೂಡ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, CM ಸಿದ್ದರಾಮಯ್ಯನವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿಂದೆಯೇ ಹಲವರು ಫೋನ್ ಮಾಡಿ ವಿಚಾರವನ್ನ ತಿಳಿಸಿದ್ರು. ಸ್ವಾಮೀಜಿ ಹಲವು ಬಾರಿ ಇಂಥ ಕೆಲಸ ಮಾಡಿದ್ದಾರೆ, ಸ್ವಾಮೀಜಿಯ ಇಂತಹ ಅಕ್ರಮ ಸಂಬಂಧ ಒಂದೆರಡಲ್ಲ, ಆ ಪವಿತ್ರ ಕ್ಷೇತ್ರ ಅಪವಿತ್ರ ಆಗಬಾರದು ಅಂತ ಮುಖಂಡರ ಗಮನಕ್ಕೆ ತಂದಿದ್ದೆ. ಯಾವ ತತ್ವ ಆಧಾರದ ಮೇಲೆ ಪೀಠಕ್ಕೆ ಬಂದಿದ್ರೋ ಅದನ್ನ ಮಾಡಲಿಲ್ಲ, ನಾವು ಆ ಸ್ವಾಮೀಜಿಯ ಸಂಬಂಧ ತೊಳೆದುಕೊಂಡಿದ್ದೇವೆ. ಅನ್ಯಾಯ ಆದ ಮಹಿಳೆ ನ್ಯಾಯ ಕೇಳೋದು ಸಹಜ. ಎಲ್ಲ ಆರೋಪಕ್ಕೂ ಸ್ವಾಮೀಜಿಗಳು ಉತ್ತರವನ್ನ ಕೊಡಬೇಕಾಗುತ್ತೆ. ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿರೋದು. ಹಿಂದೆಯೇ ಹಲವರು ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು ನಮಗೆ, ಸ್ವಾಮೀಜಿ ಹಲವು ಬಾರಿ ಇಂಥ ಕೆಲಸ ಮಾಡಿದ್ದಾರೆ, ಇಂತಹ ಸಂಬಂಧ, ಇಂತಹ ಅಕ್ರಮ ಸಂಬಂಧ ಒಂದೆರಡಲ್ಲ ಸ್ವಾಮೀಜಿಯದ್ದು, ಪವಿತ್ರ ಕ್ಷೇತ್ರ ಅಪವಿತ್ರ ಆಗಬಾರದು ಅನ್ನೋ ಕಾರಣಕ್ಕೆ ಮುಖಂಡರ ಗಮನಕ್ಕೆ ತಂದಿದ್ದೆ ವಿಚಾರವನ್ನ. ಯಾವ ತತ್ವ ಆಧಾರದ ಮೇಲೆ ಪೀಠಕ್ಕೆ ಬಂದಿದ್ರೋ ಅದನ್ನ ಮಾಡಲಿಲ್ಲ, ನಾವು ಆ ಸ್ವಾಮೀಜಿಯ ಸಂಬಂಧ ತೊಳೆದುಕೊಂಡಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ವಿಜಯಾನಂದ ಕಾಶಪ್ಪನವರ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅನ್ಯಾಯ ಆದ ಮಹಿಳೆ ನ್ಯಾಯ ಕೇಳೋದು ಸಹಜ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಆರೋಪಗಳಿಗೂ ಸ್ವಾಮೀಜಿಗಳು ಸ್ಪಷ್ಟನೆಯನ್ನ ಕೊಡಬೇಕು, ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನೇಕ ಜನ ನನಗೆ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಗೊತ್ತಾಗಿದೆ. ಇದು ಯಾಕೆ ನಡೀತೈತಿ ಆಗತ್ತೆ ಅನ್ನೋದು ನಮಗೆ ಪೂರ್ಣ ಗೊತ್ತಿತ್ತು. ಅಂದ್ರೆ ಇಂಥ ಘಟನೆಗಳು ಅನೇಕ ಮಾಡಿದಾರ ಅವರು. ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡು ಅನೇಕ ಜನ ನನಗೆ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ಗೊತ್ತಾಗಿದೆ. ಇದು ಯಾಕೆ ನಡೀತೈತಿ ಆಗತ್ತೆ ಅನ್ನೋದು ನಮಗೆ ಪೂರ್ಣ ಗೊತ್ತಿತ್ತು. ಅಂದ್ರೆ ಇಂಥ ಘಟನೆಗಳು ಅನೇಕ ಮಾಡಿದಾರ ಅವರು. ಸಮಾಜದ ದುಡ್ಡು ತಗೊಂಡು ತಮ್ಮ ಹೆಸರಲ್ಲಿ ವೈಯಕ್ತಿಕ ಆಸ್ತಿ ಮಾಡ್ಕೊಂಡ್ರ ಮತ್ತು ಇಂಥ ಅಕ್ರಮ ಸಂಬಂಧಗಳನ್ನ ಬಹಳಷ್ಟು ಇಟ್ಕೊಂಡ್ರ. ಅದು ಒಂದಲ್ಲ ಎರಡಲ್ಲ, ನಾನು ಹೇಳಕ್ ಹೋದ್ರೆ ನಮ್ಗೆ ಗೊತ್ತಿದ್ದೆ ನಮ್ಮ ಸ್ವಚ್ಛವಾದ ಪೀಠ, ನಮ್ಮ ಕೂಡಲ ಸಂಗಮ ಒಂದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಸ್ಥಳ. ಆ ಒಂದು ಪವಿತ್ರ ಕ್ಷೇತ್ರ ನಾನು ಅಪವಿತ್ರ ಆಗಬಾರ್ದು ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ಹೇಳಿದ್ದೆ. ನಾನು ಆ ಅಪವಿತ್ರ ಮಾಡುವಂತ ಶಕ್ತಿಗಳು ಬಂದು ಅಲ್ಲಿ ಕೂಡಬಾರ್ದು. ಆ ಒಂದು ವಿಚಾರದಲ್ಲೇ ನಮ್ಮ ಸಮುದಾಯದ ಅನೇಕ ಹಿರಿಯ ಮುಖಂಡರು ಅವ್ರ ಗಮನಕ್ಕೆ ಸೂಕ್ಷ್ಮವಾಗಿ ಇವತ್ತು ಬಂದಂತ ಸಂದರ್ಭದಲ್ಲಿ ಇನ್ನು ಚರ್ಚೆ ಮಾಡಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು, ನಾವು ತೆಗೆದುಕೊಂಡಿದ್ದೀವಿ. ಅದು ಈ ರೀತಿ
ಜನರ ಬಳಿಗೆ ಬರುತ್ತೆ ಅನ್ನೋದು. ಯಾಕಂದ್ರೆ ಜನರು ಕೂಡ ನೋಡ್ರಿ ಅಂಧ ಭಕ್ತರು ಏನ್ ನೆಂಬಲ್ಲ ಪಾಪ. ಕಾವಿ ಅಂದ ತಕ್ಷಣ ಏನೋ ಒಂದು ಅಪಾರವಾದ ಗೌರವ ಇಟ್ಕೊಂಡ್ರು ನಮ್ಮ ನಾಡಿನಲ್ಲಿ. ಯಾಕಂದ್ರೆ ಯಾವ ತತ್ವ ಆದರ್ಶವನ್ನ ಪಾಲನೆ ಮಾಡಿ ಇವರು ಆ ಪೀಠಕ್ಕೆ ಬಂದ್ರು, ಆ ತತ್ವ ಆದರ್ಶವನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿಲ್ಲ. ಅವ್ರ ಹೆಸರಲ್ಲೇ ಸ್ವಯಂ ಅಲ್ಲಿ ನಮ್ಮ ಬಯಲಾದಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಏನು ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನ ಬಯಲಾದಲ್ಲಿ ಇವ್ರನ್ನ ಗುರುಗಳನ್ನಾಗಿ ಮಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ಇಂಥ ಎಲ್ಲ ಕಂಡೀಷನ್ಸ್ ಅನ್ನ ಹಾಕಿದ್ವಿ. ಆ ಕಂಡೀಷನ್ ಒಂದೊಂದೇ ಉಲ್ಲಂಘನೆ ಮಾಡ್ಯಾರ. ಇದು ಇವತ್ತಲ್ಲ, 2017 ಇದು ನಡೆದೈತಿ. ಅದು ನಡೆದಂಥದ್ದನ್ನು ನಮ್ಮ ಹಿರಿಯರು ಸೂಕ್ಷ್ಮವಾಗಿ ನಮ್ಮ ಮರ್ಯಾದೆ ನಾವೇ ಯಾಕೆ ತಕ್ಕೊಳ್ಳೋಣ, ನಮ್ಮ ಮರ್ಯಾದೆ ನಾವ್ ಯಾಕೆ ಬೈಲಿಗೆ ಹಾಕೊಳ್ಳೋಣ ಅನ್ನೋ ಮಾತನ್ನ ನಾವು ಸೂಕ್ಷ್ಮಿಯಾಗಿ ಅವ್ರನ್ನ ನಾವು ಉಚ್ಚಾಟನೆ ಮಾಡಿದ್ವಿ. ಈ ಎತ್ಕೊಂಡ್ರಲ್ಲ ಮಿಸ್ಟರ್ ಬಸವನಗೌಡ ಪಾಟೀಲ್ ಯತ್ನಾಳ್, ಮಿಸ್ಟರ್ ಸಿ ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲದ್ ಮತ್ತು ಅನೇಕ ನಾಯಕರಾದ ಒಂದಿಷ್ಟು ಜನ, ಅವರೆಲ್ಲ ಉತ್ತರ ಕೊಡ್ಲಿ. ಅವ್ರಿಗೆ ಸಪರೇಟ್ ಪೀಠ ಮಾಡ್ತೀವಿ, ಅವ್ರಿಗೆ ಮಠ ಕಟ್ತೀವಿ, ಅವ್ರಿಗೆ ಸಂಸ್ಥಾ ಕಟ್ತೀವಿ ಅಂತ ಹೇಳಿದ್ರಲ್ಲ, ಕಟ್ಕೊಳ್ಳಿಲ್ಲ ಮಾಡ್ಲಿ, ನಮ್ಗೇನ್ ಬೇಡ, ನಮ್ದೇನಿಗೆ ಸಂಬಂಧನೇ ಇಲ್ಲ. ಅದು ನಾವು ಸಂಬಂಧ ತಗೊಳ್ಕೊಂಡ್ಬಿಟ್ಟಿವಿ ಅವರ ವಿಚಾರ ಆಚಾರಗಳನ್ನ.